ಮೊದಲನೇದಾಗಿ ಚಾಮರಾಜನಗರ ಲೋಕಸಭೆ ಕ್ಷೇತ್ರ 15 ವರ್ಷಗಳಿಂದ ಕಾಂಗ್ರೆಸ್ ಭದ್ರಕೋಟೆ. ಮತ್ತು BJPಯವರು ನಮ್ಮ ರಾಜ್ಯದ ಜನ ಇರ್ಬೋದು, ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನತೆನ ಯಾವ ಮಾನದಂಡ ಇಟ್ಕೊಂಡು, ಯಾವ ನೈತಿಕತೆ ಇಟ್ಕೊಂಡು ಓಟ್ ಕೇಳ್ತಾರೆ ಅನ್ನೋದು ಮೊದಲನೇದಾಗಿ ನನ್ನ ಪ್ರಶ್ನೆ. BJPಯ ಕೇಂದ್ರ ನಾಯಕರು ಈ ಮಧ್ಯಮ ವರ್ಗದವರು, ಬಡವರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಬಡತನ ಲೆಕ್ಕಲ್ಲಿರ್ತಕ್ಕಂಥವರು ಜೀವನ ಮಾಡೋಕ್ಕೆ ತುಂಬ ಕಷ್ಟಕರವಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ರಾಜ್ಯಗಳಿವೆ, ನಮ್ಮ ದೇಶದ ಜನತೆ ಇದ್ದಾರೆ. ಅವರು ದಿನನಿತ್ಯ ಬಳಕೆ ಮಾಡೋಂಥ ಪದಾರ್ಥಗಳನ್ನ ಗಗನಕ್ಕೇರಿಸೋದಿರ್ಬೋದು, ಪೆಟ್ರೋಲ್ ಬೆಲೆ ಏರಿಸಿರೋದಿರ್ಬೋದು, ಡೀಸೆಲ್ ಬೆಲೆ ಇದಿರ್ಬೋದು, ಮತ್ತು GST ಇರ್ಬೋದು, ರೈತರ ರಸಗೊಬ್ಬರ ಇರ್ಬೋದು. ಅಚ್ಚೇ ದಿನ ಬರುತ್ತೆ, ಅಚ್ಚೇ ದಿನ ಅಂತ ಇದೆಲ್ಲ ಅಚ್ಚೇ ದಿನ. ರೈಟ್ಗಳನ್ನ ಮೇಲೆ ಗಗನಕ್ಕೇರಿಸೋದು ಅಚ್ಚೇ ದಿನ. ಈ BJP ಕೇಂದ್ರ ನಾಯಕರು ಅಷ್ಟು ಬೊಬ್ಬೆ ಹೊಡಿತಾರೆ ವೇದಿಕೆಗಳಲ್ಲಿ. ಇದರಲ್ಲಿ ಈ ಗಗನಕ್ಕೇರಿಸಿ ಬಡವರು ಹೊಟ್ಟೆ ಮೇಲೆ ಬರೆ ಎಳೆಯೋದು ಅಚ್ಚೇ ದಿನ. ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ. ಏನು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡೋದ ಸಬ್ಕಾ ಸಾಥು? ರೈತರ ಮೇಲೆ ಲಾಠಿ ಚಾರ್ಜ್ ಮಾಡೋದು, ರೈತರ ಮೇಲೆ ದಬ್ಬಾಳಿಕೆ ಮಾಡೋದು, ರೈತರನ್ನ ಗಲ್ಗೇರಿಸೋದು, ಅವ್ರನ್ನ ಸಂವಿಧಾನದಲ್ಲಿರ್ತಕ್ಕಂಥ ಅದು ಕಿತ್ಕೊಳ್ಳೋದು, ಇದು ಅವ್ರಿಗೆ ಅಚ್ಚೇ ದಿನ. ವಿಕಾಸ್ ಅಂತಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಂಥ ಒಂದು 12-13 ಸಂಸ್ಥೆಗಳನ್ನ, ಸರ್ಕಾರಿ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರೆ. ಇದು ವಿಕಾಸ? ಇಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇದೆ. ಇವತ್ತು ಜನಸಾಮಾನ್ಯರು ಆಲೋಚನೆ ಮಾಡಬೇಕು. ಯಾರಿಗೆ ಓಟ್ ಹಾಕಿದ್ರೆ ಏನಾಯ್ತು? ಈಗ ನೋಡಿ, ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರಿಗೆ ನೇರವಾಗಿ ತಲುಪುವಂಥ ಕಾರ್ಯಕ್ರಮನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಅವ್ರು ಏನು ಗ್ಯಾರಂಟಿ ಕೊಟ್ಟಿದ್ರು ಅದು ಚಾಚು ತಪ್ಪದೆ ಬಡವರಿಗೆ ಇಂಪ್ಲಿಮೆಂಟ್ ಆಗಬೇಕು. ಆ ನಿಟ್ಟಿನಲ್ಲಿ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇವತ್ತು ಅದರಿಂದ ರಾಜ್ಯದ ಜನ ನೆಮ್ಮದಿಯಾಗಿದ್ದಾರೆ. ಒಂದು ಊಟ ಮಾಡಿಕೊಂಡು ಅವ್ರ ಮನೆ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸ್ಕೊಂಡು ಆರೋಗ್ಯಕರವಾಗಿದ್ದಾರೆ. ಈ ನಿಟ್ಟಿನಲ್ಲಿ ಈ ಜನ ಆಲೋಚನೆ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು 80% ಒಲವಿದೆ. ಚಾಮರಾಜನಗರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ನ ಅಭ್ಯರ್ಥಿ ಆದಂಥ 8ಕ್ಕೆ 7 ಕ್ಷೇತ್ರ ಕಾಂಗ್ರೆಸ್ನ ಕಂಟ್ರೋಲ್ ಇದೆ. 7 ಜನ ಶಾಸಕರು. ಮತ್ತು ಅನೂರು ಕ್ಷೇತ್ರದಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದೆ. ಹಿಂದೆ ಧ್ರುವನಾರಾಯಣ ಅವರು ಇದ್ದಂಥ ಸಂದರ್ಭದಲ್ಲಿ ಪಕ್ಷದ ಎಲ್ಲ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ನಾಯಕರವರೆಗೂ ಸಂಘಟನೆ ಮಾಡಿ ಹೋಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಸುನೀಲ್ ಬೋಸ್ ಅವರು 2 ಲಕ್ಷ ಅಂತರದಲ್ಲಿ ಗೆಲ್ಲೋದಂತೂ ಸತಾಸಿದ್ಧ ಅಂತ ತಮ್ಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಟಿ ನರಸೀಪುರ ಪುರಸಭೆ ಎಕ್ಸ್ ಪ್ರೆಸಿಡೆಂಟು ಸೋಮು ಅಂತ. ಥ್ಯಾಂಕ್ ಯು. ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುತ್ತಿದ್ದುದೇ ಸುನೀಲ್ ಬೋಸ್. ನೀವೇ ನೋಡಿದರೆ ಅದು 12 ದಿನ ಸುತ್ತಾಡ್ತೀರಿ. 11 ದಿನಗಳಿಂದ ನಾವೇನು ಚಾಮರಾಜನಗರದಲ್ಲಿ ಇದನ್ನು ಮಾಡ್ಕೊಂಡು ಬಂದ್ವಿ, ಪ್ರತಿಯೊಂದು ಕೂಡ ಕಾಂಗ್ರೆಸ್ ಪರವಾಗಿತ್ತು. ಅದಕ್ಕೆ ಜನ ಈ BJP ಸುಳ್ಳು ಭರವಸೆಗಳು ಬೇಸತ್ತು ಹೋಗಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾವು ಹೇಳ್ತಾ ಇದೆ. ತುಂಬ ಜನಗಳು ಉತ್ಸುಕರಾಗಿ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತೀವಿ ಅಂತ ಅವರು ಭರವಸೆಗಳನ್ನ ಕೊಡ್ತಿದ್ದಾರೆ. ನಮ್ಮ ನಡವಳಿಕೆಗಳನ್ನ, ನಮ್ಮ ಚಿಂತನೆಗಳನ್ನ ನಾವು ಅವ್ರ ಜೊತೆ ಬೆರೆಯುವಂಥದ್ದು, ತಗೊಳ್ಳುವಂಥದ್ದು, ನಮ್ಮ ಏನು ಗ್ಯಾರಂಟಿ ಯೋಜನೆಗಳಿದೆ ಅದು 100 ಮಹಿಳೆಯರು ನಮ್ಮ ಕೈ ಹಿಡಿತಾರೆ. ಈ ಭಾಗದಲ್ಲಿ ಚಾಮರಾಜನಗರ ಲೋಕಸಭಾದಲ್ಲಿ ನನ್ನ ಕೂಡ ಸಂಸದನಾಗಿ ಆಯ್ಕೆ ಮಾಡಿ 100ಕ್ಕೆ 100 ನಾವು ಗೆಲ್ತೇವೆ. ತಮ್ಮಗಳ ಸೇವೆ ಮಾಡೋಕ್ಕೆ ನನಗೂ ಅವಕಾಶವನ್ನು ಕೊಡಬೇಕು ಅಂತ ನಮ್ಮ ಅಭ್ಯರ್ಥಿ ಸುನೀಲ್ ಬೋಸ್ ಗೆಲ್ತಾರೆ. ಸೊ ಇವತ್ತಿನ ಪಿಕ್ಚರ್ ಹೆಂಗಿದೆ? ಇವತ್ತಿನ ಪಿಕ್ಚರು ಕಾಂಗ್ರೆಸ್ಗೆ ತುಂಬ ಅನುಕೂಲವಾಗಿದೆ ಸರ್. ಸಂವಿಧಾನವನ್ನು ಉಳಿಸಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಹಂಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರೋದ್ರಿಂದ ನರೇಂದ್ರನವರ ಸಾರಥ್ಯದಲ್ಲಿ ನಾವು ಲೀಡ್ ಕೊಡ್ತೀವಿ. BJPಯ ಕೋಮುವಾದವನ್ನು ಸೋಲಿಸಿ ನಮ್ಮ ಕ್ಷೇತ್ರದಲ್ಲಿ 20,000 ವೋಟ್ ಅಂತೂ ಲೀಡ್ ಕೊಡ್ತೀವಿ. ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು. ಸುನೀಲ್ ಬೋಸ್ ಅವರನ್ನ ಜಯಶೀಲರಾಗಿ ಮಾಡೋಕ್ಕೆ ನಮ್ಮ ಜಿಲ್ಲಾದ ಎಲ್ಲ ಕಾರ್ಯಕರ್ತರು ಕೂಡ ಶ್ರಮವಹಿಸಿ ಕೆಲಸ ಮಾಡ್ತೀವಿ. ನಾವೆಲ್ಲ ಸಹಿ ಮಾಡಿದ್ದೀವಿ. ನಮ್ಮ ಜವಾಬ್ದಾರಿ ನಿಮ್ಮದು, ನಿಮ್ಮ ಜವಾಬ್ದಾರಿ ನಮ್ಮದು. ಪಕ್ಕ ಸುನೀಲ್ ಬೋಸ್ ಗೆಲ್ಲೋದು 100ಕ್ಕೆ 100 ಸತ್ಯ ಸರ್. ಸರ್ವ ಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ ಪಕ್ಷ. ತುಂಬ ಚೆನ್ನಾಗಿದೆ ವಾತಾವರಣ. ಕಾಂಗ್ರೆಸ್ಗೆ ಅನುಕೂಲಕರವಾಗಿದೆ.
ಸರ್ ಕಾಂಗ್ರೆಸ್ ಗ್ಯಾರಂಟಿ ಕೈ ಹಿಡಿತಾ ಇದೆಯಾ ಅಥವಾ ಮಾದಪ್ಪನವರ ಮಗನ ಅವರ ಬ್ರ್ಯಾಂಡ್ ಹೆಸರು ಕೈ ಹಿಡಿತಾ ಇದೆ? ಸುನಿಲ್ ಬೋಸ್ ಅವ್ರಿಗೆ ಹೆಚ್ಚು ಮತ ಕೊಡೋದು ಯಾವ? ನೋಡಿ, ಯಾವತ್ತೂ ಕೂಡ ತಂದೆಯವರಿಂದ ಹೆಸರು ಬರಬಹುದೇ ಹೊರತು ಆ ಹೆಸರನ್ನ ಉಳಿಸಿ ಇದು ಮಾಡೋದು ಆ ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು. ಅವನು ಸುನಿಲ್ ಬೋಸ್ ಎಚ್ ಸಿ ಮಾದೇವಪ್ಪನ ಮಗ ಅಂತಾಗಿಲ್ಲ, ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ. ನಾವು ಜನಗಳ ಹತ್ರ ನಾವು ಯಾವ ರೀತಿ ನಾವು ಸ್ಪಂದನೆ ಮಾಡ್ತೀವಿ, ಯಾವ ರೀತಿ ನಾವು ಅವ್ರ ಜೊತೆ ಬೆರಿತೀವಿ, ಯಾವ ರೀತಿ ಆ ಕೆಲಸ ಮಾಡ್ತೀವಿ, ಅದ್ರ ಮೇಲೆ ಜನ ತಮ್ಮ ಮೇಲೆ ವಿಶ್ವಾಸ ಇಡ್ತಾರೆ ಹೊರತು ಯಾರೋ ಮಕ್ಕಳಾಗಿರೋದಕ್ಕೆ ಒಂದು ಗೌರವ ಕೊಟ್ಟು ಇರ್ಬೋದೇ ಹೊರತು ತಾವೇ ಸಕ್ರಿಯವಾಗಿ ರಾಜಕಾರಣಕ್ಕೆ ಬಂದಾಗ ಅದನ್ನು ಅವರು ಪರಿಗಣನೆಗೆ ತಗೊಳ್ಳೋದಿಲ್ಲ. ಅವರು ನಮ್ಮ ನಡವಳಿಕೆಗಳನ್ನ ನಮ್ಮ ಚಿಂತನೆಗಳನ್ನ ನಾವು ಅವ್ರ ಜೊತೆ ಬೆರೆಯುವಂಥದ್ದು ತಗೊಳ್ಳೋವಂಥದ್ದು ನಮ್ಮ ಏನು ಗ್ಯಾರಂಟಿ ಯೋಜನೆಗಳಿದೆ ಅದು 100 ಮಹಿಳೆಯರು ನಮ್ಮ ಕೈ ಹಿಡಿತಾರೆ. ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಸುನಿಲ್ ಬೋಸ್ ರವರೇ. ಸಂತೋಷ. ಜನರ ಅಭಿಪ್ರಾಯ ಕಾಂಗ್ರೆಸ್ ಪರವಾಗಿ ಇರೋದು ನನಗೆ ತುಂಬ ಸಂತೋಷ. ಅದಕ್ಕೆ ಕಾಂಗ್ರೆಸ್ ಬೆಂಬಲ ಸೂಚಿಸಿದ್ದಾರೆ. ಖಂಡಿತ ಅವ್ರದ್ದು ಕೂಡ ಬೆಂಬಲ ಇದೆ. ಇಷ್ಟೊಂದೆಲ್ಲ ಅಭಿವೃದ್ಧಿ ಮಾಡಿದರೆ ಈಗ ಸುನಿಲ್ ಬೋಸ್ ಅವರು ಬಂದ ನಂತರ ಅವ್ರಿಗೆ ಯಾವ ರೀತಿ ಅಭಿವೃದ್ಧಿ ಕೆಲಸಕ್ಕೆ ನೀವು ಒಂದು ಗೈಡ್ ಮಾಡ್ತೀರಿ? ಈ 2008 ಸುನಿಲ್ ಬೋಸು ನನ್ನ ಜೊತೆಯಲ್ಲಿ ರಾಜಕೀಯ ಪ್ರವೇಶ ಮಾಡಿ ಅಭಿವೃದ್ಧಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ನನ್ನ ಅಭಿವೃದ್ಧಿ ಕೆಲಸಗಳು ಸುನಿಲ್ ಬೋಸೇ ಹಿಂದೆ ನಿಂತು ಮಾಡ್ತಾಯಿದ್ದು. ಹೀಗಾಗಿ ಅಭಿವೃದ್ಧಿ ಮತ್ತು ಆಡಳಿತ ಸುನಿಲ್ ಬೋಸ್ಗೆ ಚೆನ್ನಾಗಿ ಗೊತ್ತಿದೆ. ಅವಕಾಶ ಸಿಕ್ಕಿರಲಿಲ್ಲ, ಹಾಗಾಗಿ ಅವರು ಸುಮ್ಮನೆ. ಈಗ ಅವಕಾಶ ಸಿಕ್ಕರೆ ಖಂಡಿತವಾಗಿ ನನ್ನ ಆಲೋಚನೆ, ನನ್ನ ರಾಜಕೀಯ ಬದ್ಧತೆ, ನನ್ನ ರಾಜಕೀಯ ನಿಲುವು, ಸಾಮಾಜಿಕದಲ್ಲಿ ನನಗಿರ್ತಕ್ಕಂಥ ಕಾಳಜಿ, ಸಮಾಜವಾದದಲ್ಲಿ ಅಥವಾ ಸಾಮಾಜಿಕ ಇರತಕ್ಕಂಥ ಬದ್ಧತೆ ಸುನಿಲ್ ಬೋಸಲ್ಲೂ ಇರೋದು. ನರೇಂದ್ರ ರಾಜೇಗೌಡರ ಸಾರಥ್ಯದಲ್ಲಿ ಅನೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಬಂದೇ ಬರುತ್ತೆ. ಧ್ರುವನಾರಾಯಣ ಸಾಹೇಬ್ರನ್ನ ಯಾವ ರೀತಿ ಬೆಂಬಲಿಸ್ತಿದೋ ಅದೇ ರೀತಿ ಈ ಕ್ಷೇತ್ರದ ಜನತೆ ಕಾರ್ಯಕರ್ತರು ಇವ್ರನ್ನೂ ಕೂಡ ನಾವು ಬೆಂಬಲಿಸ್ತೀವಿ. ಅವರು ಎಲ್ಲ ಜನರನ್ನು ಕಾರ್ಯಕರ್ತರ ವಿಶ್ವಾಸ ತಗೊಂಡು, ಮುಖಂಡರ ವಿಶ್ವಾಸ ತಗೊಂಡು, ಎಲ್ಲರನ್ನ ಒಟ್ಟಿಗೆ ತಗೊಂಡು ಖಂಡಿತವಾಗಿ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಯಾಕೆಂದರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುತ್ತಿದ್ದೇ ಸುನಿಲ್ ಬೋಸ್. ಮೊನ್ನೆ ರಾಹುಲ್ ಗಾಂಧೀಜಿಯವರು ಬಂದು ಒಂದು ಶಕ್ತಿ ಮಂಡ್ಯದಲ್ಲಿ ಬಂದು ಅವರು ಏನು ಭರವಸೆ 25 ಗ್ಯಾರಂಟಿಗಳನ್ನ ಹೇಳಿದ್ದಾರೆ, ಅದನ್ನು ಘೋಷಣೆ ಮಾಡಿ ಹೋಗಿದ್ದಾರೆ. ಖಂಡಿತವಾಗ್ಲೂ ಜನ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ. 26ನೇ ತಾರೀಕು ಸುನಿಲ್ ಬೋಸು ನಮ್ಮ ಅಭ್ಯರ್ಥಿ ಸುನಿಲ್ ಬೋಸ್ ಗೆಲ್ತಾರೆ. ನಾವು ಸಹಿ ಮಾಡಿದ್ದೀವಿ, ನೀವು ಒಪ್ಕೊಂಡಿದ್ದೀರಿ, ಸಹಿ ಮಾಡಿ. ಓಕೆ, ಥ್ಯಾಂಕ್ ಯು. ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುತ್ತಿದ್ದೇ ಸುನಿಲ್ ಬೋಸ್. ಹೀಗಾಗಿ ಅದನ್ನು ಮುಂದುವರಿಸ್ತಾರೆ ಅನ್ನೋ ನಂಬಿಕೆ, ಭರವಸೆ ನನಗಿದೆ. ಇದು ರೈಟ್ ನ್ಯೂಸ್.